ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ನನಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತಿನ ವಿಷಯದಲ್ಲಿ ಸನಿ ಸೊಪ್ಪು ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಸನಿ ಸೊಪ್ಪು. ಸನಿ ಸೊಪ್ಪನ್ನು ಬಿಟ್ಟು ತೋರಿಸ್ತೀನಿ. ಇದು ಬಂದು ತುಂಬ ಉಪಯುಕ್ತವಾಗಿದೆ. ಇದು ಏನಪ್ಪ ಅಂದರೆ ಇದು ಹೆಣ್ಣು ಮಕ್ಕಳಿಗೆ, ಬಾಣಂತಿಯರಿಗೆ ಮತ್ತು ನಮ್ಮ ಮಹಿಳೆಯರಿಗೆ ತುಂಬ ಉಪಯುಕ್ತ ಅಂತ ತಿಳ್ಕೊತೀನಿ. ಈ ಸೊಪ್ಪನ್ನು ನಿಮ್ಮ ಮನೆ ಹತ್ರ ಎಲ್ಲಾದರೂ ಇದ್ದರೆ ಸ್ವಲ್ಪ ಬಿಡಬೇಡಿ. ಈ ಸೊಪ್ಪು ತುಂಬಾ ಉಪಯುಕ್ತ. ಇದನ್ನು ಬಂದು ಸನ್ನಿ ಸೊಪ್ಪು ಅಂತ ಕರೀತಾರೆ. ನೋಡಿ ಎಲ್ಲ ಹೇಗಿದೆ ನೋಡಿ, ಈ ಥರ ಇರುತ್ತೆ. ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ಉಪಯುಕ್ತ ಅಂತ ಹೇಳ್ತೀವಿ. ತುಂಬಾ ಉಪಯುಕ್ತ. ಇದನ್ನು ಎಲೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಜ್ಜಿಗಿದ್ರೆ ತುಂಬಾ ಒಳ್ಳೆಯದು. ಅಥವಾ ಬಾಣಂತಿಯರಿಗಾದರೆ ಕಾಲಿಗೆ, ಅಂಗೈಗೆ, ಅಂಗಾಲಿಗೆ ಇದು ಹೇಗಪ್ಪ ಬರುತ್ತೆ ಕಂಡುಹಿಡಿಯೋದು ಅಂತ. ತಲೆ ಭಾರ ಬರುತ್ತೆ, ಮತ್ತು ಕಿವಿಲೆಲ್ಲ ಒಂಥರ ನವೆ ಆಗುತ್ತೆ, ಕೈ ಕಾಲಲ್ಲೆಲ್ಲ ಒಂಥರ ನವೆ ಆಗುತ್ತೆ. ಇದನ್ನು ಉಪಯೋಗಿಸಿದ್ರೆ ನಿಮ್ಗೆ ಬೇಗ ಗುಣ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು ಫಸ್ಟ್ನೇ ವಿಡಿಯೋದಲ್ಲಿ ಸನ್ನಿ ಸೊಪ್ಪು ಅಂದ್ಬಿಟ್ಟು ಮಕ್ಕಳಿಗೂ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸನ್ನಿ ಮದ್ದು ಅಂತ ಬರುತ್ತೆ, ಅದನ್ನು ತಂದು ಮತ್ತೆ ಮುಂದಿನ ವಿಡಿಯೋದಲ್ಲಿ